ಯುದ್ಧ ವಿರಾಮ ಪೂರ್ಣ ಪ್ರಮಾಣದಲ್ಲ ಇಲ್ಲ, ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಯುದ್ಧಕ್ಕೆ ವಿರಾಮ ಬಿದ್ದಿದೆ. ಅಮೆರಿಕಾನೇ ಈ ಘೋಷಣೆಯನ್ನ ಮಾಡಿದೆ. ಈಗ ಎಷ್ಟು ದಿನಗಳವರೆಗೂ ಕೂಡ ಯುದ್ಧ ವಿರಾಮ, ಯಾತಕ್ಕೋಸ್ಕರ ಯುದ್ಧ ವಿರಾಮ, ಅಮೆರಿಕ ಏನ್ ಹೇಳ್ತಾ ಇದೆ ಎಲ್ಲವನ್ನ ನೋಡೋಣ. ಇರಾನ್ ಎದುರು ಮೆತ್ತಗಾದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ವಿರುದ್ಧ 5 ದಿನಗಳ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿಯನ್ನ ಅಮೆರಿಕ ಮುಂದೂಡಿದೆ. 5 ದಿನ ಕದನ ವಿರಾಮ ಬಂದಿದೆ. ಈಗ ತೈಲ ವಿದ್ಯುತ್ ಸ್ಥಾವರಗಳ ಮೇಲಿನ ದಾಳಿಯನ್ನ ಸ್ಥಗಿತಗೊಳಿಸ್ತಾ ಇದೆ. 48 ಗಂಟೆಗಳ ನೀಡಿದ್ದ ಗಡುವು 5 ದಿನಕ್ಕೆ ಮುಂದೂಡಿಕೆಯಾಗಿದೆ. ಇರಾನ್ ಎದುರು ಮೆತ್ತಗಾದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್, ಅಥವಾ ಇದು ಬೇರೆ ರೀತಿಯಾದಂಥ ಸ್ಟ್ರಾಟಜಿನ, ಬೇಟೆ ಆಡಬೇಕಾದ್ರೆ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟುಬಿಟ್ಟು ಬೇಟೆ ಆಡೋದು ಅಂತ ಹೇಳ್ತಾರೆ. ಯಾವುದೇ ಪ್ರಾಣಿಗಳು ಬೇಟೆ ಆಡಬೇಕಾದ್ರೆ ಒಂದು ಹೆಜ್ಜೆ ಹಿಂದೆ ಇಟ್ಟು ಆಮೇಲೆ ಬೇಟೆ ಆಡ್ತಾರೆ. ಹಾಗೆ ಈಗ ಅಮೆರಿಕ ಆ ರೀತಿಯಾಗಿ ಮಾಡ್ತಾ ಇದೆಯಾ, ಅಥವಾ ಇರಾನ್ ಯಾವುದಕ್ಕೂ ಕೂಡ ಮಣಿತಾ ಇಲ್ಲ, ಈ ವಿಚಾರದಲ್ಲಾದರೂ ಮಣಿಸುವಂತ ಕೆಲಸ ಮಾಡ್ತಾ ಇದ್ದಾರಾ, ಏನು ಕತೆ? 48 ಗಂಟೆ ನೀಡಿದಂಥ ಗಡುವು ಈಗ 5 ದಿನಕ್ಕೆ ಹಾಗೆ ಮುಂದುವರಿತಾ ಇದೆ. 5 ದಿನ ಯಾವುದೇ ರೀತಿಯಾದಂಥ ದಾಳಿಯನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಅಮೆರಿಕ ಹೇಳ್ತಾ ಇದೆ. ಆದರೆ ಇದು ಚರ್ಚೆ ಹೇಗಾಗ್ತಾ ಇದೆ ಈಗ ಅಂದ್ರೆ, ಅಮೆರಿಕಾನೇ ಈಗ ಮಣಿತಾ ಇರಾನ್ ವಿರುದ್ಧ ಅಂತ ಹೇಳಿ. ಇರಾನ್ ವಿರುದ್ಧದ ಯುದ್ಧಕ್ಕೆ ಈಗ ವಿರಾಮ ಬಿದ್ದಿದೆ. ಹಾರ್ಮುಜ್ ಜಲಸಂಧಿ ಮುಕ್ತ ಸಂಚಾರಕ್ಕೆ 5 ದಿನ ಗಡುವನ್ನು ನೀಡಲಾಗಿದೆ. ಇರಾನ್ಗೆ 5 ದಿನ ಸಮಯಾವಕಾಶವನ್ನ ಟ್ರಂಪ್ ಕೊಟ್ಟಿರೋದು. ಕಂಡೀಷನ್ ಹಾಕಿ ಯುದ್ಧ ಮುಂದೂಡಿದೆ ಅಮೆರಿಕ. ಬಿಡಬೇಕೆಲ್ಲ ಅಲ್ಲಿರುವಂತಹ ಹಡಗುಗಳನ್ನ ಅಂತ. ಆದರೆ ಇಸ್ರೇಲ್ನಿಂದ ಕದನ ವಿರಾಮ ಘೋಷಣೆ ಆಗಿಲ್ಲ ಇನ್ನು. ಯಾಕಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿನೇ ಯುದ್ಧವನ್ನ ಆರಂಭ ಮಾಡಿರೋದು. ಅಮೆರಿಕ ಏನೋ ಘೋಷಣೆ ಮಾಡಿದೆ, ಇಸ್ರೇಲ್ ಇದನ್ನ ಘೋಷಣೆ ಮಾಡಬೇಕು. ಇಸ್ರೇಲ್ ಮೇಲೆ ಯಾವುದೇ ರೀತಿಯಾದಂಥ ದಾಳಿ ಆಗದೇ ಇದ್ರೆ ಇಸ್ರೇಲ್ ಕೂಡ ಸೈಲೆಂಟ್ ಆಗಿರುತ್ತೋ, ಅಥವಾ ಅಮೆರಿಕ ನೀವೇನಾದ್ರೂ ಮಾಡ್ಕೊಳ್ಳಿ, ನನಗೆ ಸಿಕ್ಕಿದ್ದೇ ಚಾನ್ಸು, ಈಗಲೇ ಹೊಡೆದಾಕ್ತೀನಿ ಅಂತ ಲೆಬನಾನ್ ಮತ್ತು ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತೋ. ಈಗ ಸದ್ಯಕ್ಕೆ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 5 ದಿನ ಈಗ ಕದನ ವಿರಾಮ, ಯುದ್ಧಕ್ಕೆ ಬ್ರೇಕ್ ಅನ್ನು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಷರತ್ತನ್ನು ವಿಧಿಸಿ ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಈಗ ಆಗಿರುವಂಥ ಬೆಳವಣಿಗೆ ಇದು. ಗಡುವು ಕೊಟ್ಟಿದ್ದಾರೆ. ಈ 5 ದಿನದಲ್ಲಿ ಇರಾನ್ ಏನಾದರೂ ಸರಿ ಮಾಡಿಕೊಳ್ಳದೇ ಇದ್ರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ಬಿಡದೇ ಇದ್ರೆ, ಆಗ ಅಮೆರಿಕ ಏನು ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಇದು ಗಡುವ ಅಥವಾ ಬಿಟ್ಟು ಹೊಡೆಯೋದು ಅಂತ ಕರೀತಾರೆ ಸಾಮಾನ್ಯವಾಗಿ, ಬಿಟ್ಟು ಹೊಡೆಯೋದು ಅಂತ ಹೇಳಿ. ಸೊ ಆ ರೀತಿಯಾದಂಥ ಲೆಕ್ಕಾಚಾರನ ಅಮೆರಿಕದ್ದು. ಅರುಣ್ ನೋಡಿ, ಈಗಾಗಲೇ ಅಮೆರಿಕ 48 ಗಂಟೆಗಳ ಕಾಲ ಇರಾನ್ಗೆ ಸಮಯವನ್ನ ಕೊಟ್ಟಿತ್ತು. ಇವತ್ತು ಬೆಳಗ್ಗೆಗೆ ಆ ಸಮಯ ಮುಕ್ತಾಯ ಆಗಿತ್ತು. ಈಗ ಹೆಚ್ಚುವರಿಯಾಗಿ 5 ದಿನಗಳ ಸಮಯಾವಕಾಶವನ್ನು ಕೊಡ್ತಾ ಇದ್ದೀವಿ. ಸೊ ಇರಾನ್ನ ಮೇಲೆ ಹೊಂದಿರುವಂಥ ಹಿಡಿತವನ್ನು ಸಡಿಲಗೊಳಿಸಬೇಕು ಮತ್ತು ಅಲ್ಲಿರುವಂಥ ಹಡಗುಗಳನ್ನು ಪ್ರಯಾಣಕ್ಕೆ ಮುಕ್ತಗೊಳಿಸಬೇಕು ಅನ್ನುವಂತಹ ಕಂಡೀಷನ್ ಅನ್ನು ಹಾಕಿ ತಾತ್ಕಾಲಿಕ ಕದನ ವಿರಾಮವನ್ನು ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿರುವಂಥದ್ದು. ಸೊ ಕಳೆದ 24 ದಿನಗಳಿಂದ ನಡೀತಾ ಇದ್ದಂತಹ ಸುದೀರ್ಘ ಯುದ್ಧದಲ್ಲಿ ಒಂದು ಮೊದಲ ಬ್ರೇಕ್ ಸಿಕ್ಕಿರುವಂಥದ್ದು. ಬಹುಶಃ ಇದು ಮತ್ತಷ್ಟು ತೀವ್ರತರದ ದಾಳಿಗೆ ತಯಾರಿ ಮಾಡಿಕೊಳ್ಳುವಂತಹ ತಂತ್ರದ ಭಾಗವೂ ಕೂಡ ಆಗಿರಬಹುದು. ಅಥವಾ 24 ದಿನಗಳಲ್ಲಿ ಅಮೆರಿಕ ಸಾಕಷ್ಟು ದೊಡ್ಡ ಪ್ರಮಾಣದ ಹಾನಿಯನ್ನು ಎದುರಿಸಿದೆ. ಮತ್ತು ಮಧ್ಯಪ್ರಾಚ್ಯದ ಗಲ್ಫ್ ದೇಶಗಳಿದ್ದಾವೆ, ಅವುಗಳಲ್ಲೂ ಕೂಡ ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ಸ್ವಲ್ಪ ನಾವು ಹಿನ್ನೆಲೆಯನ್ನು ಕೆದಕಿ ನೋಡೋದಾದರೆ ಕಳೆದ 24 ದಿನಗಳಲ್ಲಿ ಏನೇನಾಯಿತು ಅನ್ನುವಂಥದ್ದನ್ನು ನೋಡಿ. ಯುದ್ಧ ಆರಂಭ ಆಗಿ 8 ರಿಂದ 10 ದಿನಕ್ಕೆ ಅಮೆರಿಕಕ್ಕೆ ಈ ಒಂದು ಯುದ್ಧ ಬೇಕಾಗಿರಲಿಲ್ಲ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಳ ಸ್ಪಷ್ಟವಾಗಿ 10 ಬಾರಿ ಈ ಒಂದು ಯುದ್ಧವನ್ನು ಮುಗಿಸುವಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಸ್ತಾಪಗಳನ್ನು ಇಟ್ಟಿದ್ರು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಮೂಡಿದಂತಹ ಭಿನ್ನಾಭಿಪ್ರಾಯಗಳಿಂದ ಇಷ್ಟು ದಿನದವರೆಗೂ ಕೂಡ ಈ ಒಂದು ಯುದ್ಧವನ್ನು ಮುಂದುವರಿಸಿಕೊಂಡು ಬರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಮುಖ್ಯವಾಗಿ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯ ಬಳಿಕ ಬಹುತೇಕ ಅಮೆರಿಕ ನ್ಯೂಟ್ರಲ್ ಆಗಿತ್ತು. ಸೊ ದೊಡ್ಡ ಪ್ರಮಾಣದ ದಾಳಿಗಳು ಮಾಡದೇ ಇದ್ರೂ ಕೂಡ ಯುದ್ಧದಲ್ಲಿ ಅನಿವಾರ್ಯವಾಗಿ ಉಳಿಬೇಕಾದಂಥ ಸನ್ನಿವೇಶಗಳಿತ್ತು. ಇಸ್ರೇಲ್ ಬಹಳ ಯುದ್ಧೋನ್ಮಾನದ ಸ್ಥಿತಿಯಲ್ಲಿ ದಾಳಿಗಳನ್ನು ನಡೆಸ್ತಾ ಇತ್ತು. ಸೊ ಯಾವಾಗ ಈ ದಾಳಿ ತೀವ್ರವಾಯಿತು, ಆಗ ಇರಾನ್ ಮಧ್ಯಪ್ರಾಚ್ಯದ ಪ್ರಮುಖ ದೇಶಗಳನ್ನು ಮತ್ತು ಅಲ್ಲಿರುವಂತಹ ಅಮೆರಿಕದ ಆಸ್ತಿಪಾಸ್ತಿಗಳನ್ನು ಮತ್ತು ಮಿಲಿಟರಿ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಇದರಿಂದ ಮಧ್ಯಪ್ರಾಚ್ಯದ ಆರ್ಥಿಕತೆ ಬುಡಮೇಲಾಗುವಂಥ ಸನ್ನಿವೇಶಗಳು ನಿರ್ಮಾಣ ಆಯಿತು. ಮತ್ತು ಕಚ್ಚಾ ತೈಲದ ಮಾರುಕಟ್ಟೆಯಲ್ಲೂ ಕೂಡ ದೊಡ್ಡ ಪ್ರಮಾಣದ ತಲ್ಲಣಗಳು ಸೃಷ್ಟಿಯಾಯಿತು. ಸೊ ಜಾಗತಿಕ ಒತ್ತಡದಿಂದಲೂ ಕೂಡ ಈ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನೋಡ್ಬೋದು ನಾವು ಇವತ್ತು ಚಿನ್ನ ಬೆಳ್ಳಿಯ ರೇಟ್ ಏನಾಗಿದೆ ಅನ್ನೋದು ನೋಡ್ಬೋದು, ಪೆಟ್ರೋಲ್
ಡೀಸೆಲ್ನ ಬೆಲೆಗಳಾಗಿರ್ಬೋದು, ಅಮೆರಿಕದಲ್ಲೂ ಕೂಡ ದೊಡ್ಡ ಮಟ್ಟದ ವಿರೋಧಗಳು ವ್ಯಕ್ತ ಆಗ್ತಾ ಇದ್ದಾವೆ. ಇವತ್ತು ಕೂಡ ಡೊನಾಲ್ಡ್ ಟ್ರಂಪ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಅಮೆರಿಕದಲ್ಲಿ ನೋಡಲಿಕ್ಕೆ ಸಿಕ್ಕಿರುವಂಥದ್ದು. ಸೊ ಜಾಗತಿಕ ಮಟ್ಟದ ವಿರೋಧಗಳ ನಡುವೆ ಅಮೆರಿಕದಲ್ಲೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕ ಸಣ್ಣದೊಂದು ಬ್ರೇಕ್ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ಇಸ್ರೇಲ್ನ ನಿಲುವು ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ಇಸ್ರೇಲ್ ಕೂಡ ಇನ್ನೂ ಹಂಚಿಕೊಂಡಿಲ್ಲ. ಸೊ ಈಗ ಇಸ್ರೇಲ್ನ ಅಭಿಪ್ರಾಯ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ಯಾಕಂದ್ರೆ ಅಮೆರಿಕ ನ್ಯೂಟ್ರಲ್ ಆದ ಬಳಿಕ ಇಸ್ರೇಲ್ ನ್ಯೂಟ್ರಲ್ ಆಗುತ್ತಾ ಅಥವಾ ತನ್ನ ದಾಳಿಗಳನ್ನು ಮುಂದುವರಿಸುತ್ತಾ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ಒಂದ್ ವೇಳೆ ಇಸ್ರೇಲ್ ಇರಾನ್ ಎರಡೂ ಕೂಡ ಸುಮ್ಮನಾದರೂ ಕೂಡ ಇರಾನ್ನ ಉದ್ದೇಶ ಏನು ಅಥವಾ ಅದು ಕೂಡ ಈ ಒಂದು ಮಾತಿಗೆ ಬದ್ಧವಾಗಿರುತ್ತಾ ಅಥವಾ ದಾಳಿಗಳನ್ನು ಮುಂದುವರಿಸುತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಬೇಕು. ಯಾಕಂದ್ರೆ ಯಾವುದೇ ಒಂದು ಕದನ ವಿರಾಮ ಘೋಷಣೆ ಆಗಬೇಕು ಅಂದ್ರೆ ಮೂರು ದೇಶಗಳು ಕೂಡ ಒಪ್ಕೋಬೇಕಾಗುತ್ತೆ. ಯಾರಾದ್ರೂ ಮೂರನೇ ವ್ಯಕ್ತಿ ಇಲ್ಲಿ ಮಧ್ಯಸ್ಥಿಕೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಾ ದೇಶಗಳು ಆ ಮಾತುಕತೆಗೆ ಒಪ್ಕೊಂಡಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕದನ ವಿರಾಮ ಆಗುತ್ತೆ. ಆದ್ರೆ ಇಲ್ಲಿ ಅಮೆರಿಕ ಮಾತ್ರ ಕದನ ವಿರಾಮ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ಮತ್ತೆ ಇರಾನ್ನ ಅಭಿಪ್ರಾಯ ಏನು ಮತ್ತೆ ಅವರು ದಾಳಿಗಳನ್ನ ಮುಂದುವರಿಸ್ತಾರ ನಿಲ್ಲಿಸ್ತಾರ ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ರಾಮುಖ್ಯ ಆಗುತ್ತೆ. ಸೊ ಮುಂದಿನ ಸ್ವಲ್ಪ ಹೊತ್ತಿನ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೂಡ ಬರುವ ನಿರೀಕ್ಷೆಗಳಿದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.